ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಾರಾ ಗೋವಿಂದ್ ಅವರು, ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಅಂತ KR ಕುಮಾರ್, ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್, ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆಯ ಶಿವರಾಮೇಗೌಡರು, ಗಿರೀಶ್ ಗೌಡ್ರು, ಈಗೆಲ್ಲರೂ ಈಗ ನಾಯಕರ ಹತ್ರ ಕನ್ನಡ ಒಕ್ಕೂಟದ ಹಲವಾರು ಮುಖಂಡರುಗಳು ಬರ್ತಾ ಇದ್ದಾರೆ. ಒಂದು ನಾಯಕತ್ವದಲ್ಲಿ ಕುಂತು ಮಾತಾಡಿ ಮುಂದೆ ನಾವು ಯಾವ ರೀತಿ ಏನು ಮಾಡಬೇಕು ಅಂತ ನಾಯಕರು ಮುಂದೆ ತೀರ್ಮಾನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ KSRTC ಬಸ್ಸು, ಖಾಸಗಿ ಬಸ್ಸು, ಆಟೋಗಳು ಎಲ್ಲವೂ ಓಡಾಟ ಆಗ್ತಿದೆ ಸರ್. ಬಂದ್ಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಭಿಪ್ರಾಯಗಳು ಬರ್ತಾ ಇದೆ. ಸೊ ಈ ಎಲ್ಲ ಕಡೆ ಬರ್ತಾ ಇದೆ. ಇವತ್ತೇನೆಂದರೆ ಸರ್ಕಾರ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಈಗಾಗಲೇ ಅಲ್ಲೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಇವಾಗ ನಾವು ವಾಟಾಳ್ ನಾಗರಾಜ್ ನಾವೆಲ್ಲ ಮಾಹಿತಿನ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು, ಯಾವ ರೀತಿ ಇವತ್ತು ಎಲ್ಲ ಕಾರ್ಯಕರ್ತರು ಯಾರು ಹೊರಗಡೆ ಬಿಡ್ತಾ ಇಲ್ಲ, ಬಂಧನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಬರಬೇಕು ಅಂದರೂ ಭಾಳ ಹರಸಾಹಸ ಪಟ್ಕೊಂಡು ಬಂದಿದ್ದೀವಿ. ಅದಕ್ಕೆ ಮುಂದೆ ಏನು ನಾವು ತೀರ್ಮಾನ ಮಾಡಬೇಕಂತ ನೋಡೋಣ. ಇವಾಗ ನಾಯಕರಿದ್ದಾರೆ, ಸಮನ್ವಯತೆ ಕೊರತೆ ಏನಾದರೂ ಆಗ್ಬಿಡ್ತಾ ಅಂತ ಸರ್. 22ರ ದಿನನೇ ಬಂದ್ ಮಾಡ್ಬೇಕಂತ ಜಿದ್ದಿಗೆ ಬಿದ್ದಿದ್ದೆ, ಈ ತರ ಆಯ್ತಾ ಅಂತ? ಇಲ್ಲ, ಆ ಥರ ಏನಿಲ್ಲ. ನಾಯಕತ್ವದಲ್ಲಿ ಹಲವಾರು ಕರ್ನಾಟಕ ಬಂಧನ ಕರೆಬಿಟ್ಟು ಇಡೀ ಸರ್ಕಾರ ಎಚ್ಚೆತ್ಕೊಂಡಿದೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ. ಇನ್ನೂ ಇದೆ, ಸಂಜೆವರೆಗೂ ನಾವೇನೇನು ಮಾಡಬೇಕೋ ಆ ರೀತಿ ಕಾರ್ಯಕ್ರಮ ರೂಪಿಸುವಂಥದ್ದನ್ನ ಮಾಡ್ತೀವಿ. ಇದರಲ್ಲೇನು ವಿಫಲ ಅನ್ನೋದೇನಲ್ಲ, ಇದು ಯಶಸ್ವಿನೇ ಕಂಡಿದೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಕಡೆ ಹೋರಾಟಗಳು ನಡೀತಾ ಇದೆ. ನಮ್ಮ ಏನು 20 ಬೇಡಿಕೆಗಳನ್ನ ರಾಜ್ಯದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದು ಮುಂದೆ ತಲುಪುವಂಥ ಕೆಲಸವನ್ನು ಮಾಡಿದ್ವಿ. ಅದರಲ್ಲಿ ಯಶಸ್ವಿ ಆಗಿದೆ. ಈಗ ಬೇಡಿಕೆನೇ ಅಷ್ಟು ತೂಕ ಇಲ್ಲ, ನೀವು ಇಟ್ಟಿರುವಂತ ಬೇಡಿಕೆನ ಅಷ್ಟು ತೂಕ ಇಲ್ಲ. ಯಾಕಂದ್ರೆ ನಿಮ್ಮ ಬೇಡಿಕೆ 6ನೇ ಬೇಡಿಕೆಯಲ್ಲಿ ಬೆಳಗಾವಿ ಅಷ್ಟು ಶಾಸಕರು ರಾಜೀನಾಮೆ ಕೊಡಬೇಕು ಅಂತಿದೆ. ಅದು ಸಾಧ್ಯನಾ ಪ್ರಾಕ್ಟಿಕಲ್ ಆಗಿ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಸರ್. ನಾವು ಒತ್ತಡ ತರುವಂಥ ಕೆಲಸವನ್ನು ಮಾಡೋದು ನಮ್ಮ ಕೆಲಸ ಹೋರಾಟಗಾರರಾಗಿ. ಅದು ಆ ರೀತಿ ಬಂದಾಗ ಅದು ಅವ್ರ ವಿವೇಚನೆ ಬಿಟ್ಟದ್ದು. ಅಲ್ಲಿನ ಕನ್ನಡಿಗರು ಅವ್ರನ್ನ ಯಾವ ರೀತಿಯಲ್ಲಿ ಅವ್ರನ್ನ ಒತ್ತಡ ತರಬೇಕು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಸಹ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮ ನಡೆ ಈಗ ರೂಪುರೇಷೆಗಳು ಏನಿದೆ, ಇವತ್ತಿನ ರೂಪುರೇಷೆಗಳು? ಈಗ ನಾಯಕರು ಜೊತೆ ಮಾತಾಡ್ತಾ ಇದ್ದೀವಿ, ಬಂದಿದ್ದೀವಿ, ಬರೋಕೆ ಹೇಳಿದ್ರೆ ಕುಂತು ಮಾತಾಡಿ ಮುಂದೆ ಯಾವ ರೀತಿ ಏನು ಮಾಡಬೇಕು ಅಂತ ಒಂದು ತೀರ್ಮಾನ. ಈಗ ನೋಟಿಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರಿಂದ ಸೂಚನೆಗಳು ಏನು ಸಿಕ್ಕಿದೆ ನಿಮಗೆ? ಏನು ಎಚ್ಚರಿಕೆ ಸಿಕ್ಕಿದೆ ಅಂತ? ಈಗ ಪೊಲೀಸ್ನವ್ರು ಹೇಳುವಂಥದ್ದು, ಸುಪ್ರೀಂ ಕೋರ್ಟಿನ ಆಜ್ಞೆ ಪ್ರಕಾರ ನೀವೆಲ್ಲೂ ಮೆರವಣಿಗೆ ಮಾಡಬಾರ್ದು, ಪ್ರತಿಭಟನೆ ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಈ ನಮ್ಮ ಬೇಡಿಕೆಗಳನ್ನ ಹೋರಾಟಕ್ಕೆ ಮಾಡಬೇಕಾದ್ರೆ, ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ನಾವು ಹೋರಾಟದ ಮೂಲಕ ಗಮನ ಸೆಳೆಯಬೇಕಾಯಿತು. ಇವಾಗ ರಾಜಕೀಯ ಪಕ್ಷಗಳು ತಮ್ಮ ಬಹಿರಂಗ ಸಭೆಗಳನ್ನು ಮಾಡೋದು ಇರಲಿ, ಮತ್ತು ಇನ್ನೊಂದು ಸಭೆಗಳನ್ನ ಮಾಡೋದು ಇರಲಿ, ಎಲ್ಲ ಬ್ಲಾಕ್ ಮಾಡ್ತಾರೆ, ಬಂದ್ ಮಾಡ್ತಾರೆ. ಅದಕ್ಕೆ ಇಲ್ಲ, ಕಾನೂನಿಲ್ವಾ? ಅವ್ರ ಸ್ವಾರ್ಥಕ್ಕಾಗಿ ಮಾಡೋವಂಥದ್ದು, ಅದು ನಾವು ರಾಜ್ಯಕ್ಕಾಗಿ ಮಾಡೋವಂಥದ್ದು. ಅದು ವಾಟಾಳ್ ನಾಗರಾಜ್ ನಾಯಕತ್ವದ್ದು ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದು ಮಾಡ್ತೀವಿ. ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಾರಾ ಗೋವಿಂದ್ ಅವರು, ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಅಂತ KR ಕುಮಾರ್, ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್, ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆಯ ಶಿವರಾಮೇಗೌಡರು, ಗಿರೀಶ್ ಗೌಡ್ರು, ಈಗೆಲ್ಲರೂ ಈಗ ನಾಯಕರ ಹತ್ರ ಕನ್ನಡ ಒಕ್ಕೂಟದ ಹಲವಾರು ಮುಖಂಡರುಗಳು ಬರ್ತಾ ಇದ್ದಾರೆ. ಒಂದು ನಾಯಕತ್ವದಲ್ಲಿ ಕುಂತು ಮಾತಾಡಿ ಮುಂದೆ ನಾವು ಯಾವ ರೀತಿ ಏನು ಮಾಡಬೇಕು ಅಂತ ನಾಯಕರು ಮುಂದೆ ತೀರ್ಮಾನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ KSRTC ಬಸ್ಸು, ಖಾಸಗಿ ಬಸ್ಸು, ಆಟೋಗಳು ಎಲ್ಲವೂ ಓಡಾಟ ಆಗ್ತಿದೆ ಸರ್. ಬಂದ್ಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಭಿಪ್ರಾಯಗಳು ಬರ್ತಾ ಇದೆ. ಸೊ ಈ ಎಲ್ಲ ಕಡೆ ಬರ್ತಾ ಇದೆ. ಇವತ್ತೇನೆಂದರೆ ಸರ್ಕಾರ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಈಗಾಗಲೇ ಅಲ್ಲೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಇವಾಗ ನಾವು ವಾಟಾಳ್ ನಾಗರಾಜ್ ನಾವೆಲ್ಲ ಮಾಹಿತಿನ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು, ಯಾವ ರೀತಿ ಇವತ್ತು ಎಲ್ಲ ಕಾರ್ಯಕರ್ತರು ಯಾರು ಹೊರಗಡೆ ಬಿಡ್ತಾ ಇಲ್ಲ, ಬಂಧನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಬರಬೇಕು ಅಂದರೂ ಭಾಳ ಹರಸಾಹಸ ಪಟ್ಕೊಂಡು ಬಂದಿದ್ದೀವಿ. ಅದಕ್ಕೆ ಮುಂದೆ ಏನು ನಾವು ತೀರ್ಮಾನ ಮಾಡಬೇಕಂತ ನೋಡೋಣ. ಇವಾಗ ನಾಯಕರಿದ್ದಾರೆ, ಸಮನ್ವಯತೆ ಕೊರತೆ ಏನಾದರೂ ಆಗ್ಬಿಡ್ತಾ ಅಂತ? ಸರ್, 22ರ ದಿನನೇ ಬಂದ್ ಮಾಡ್ಬೇಕಂತ ಜಿದ್ದಿಗೆ ಬಿದ್ದಿದ್ದೆ, ಈ ತರ ಆಯ್ತಾ ಅಂತ? ಇಲ್ಲ, ಆ ಥರ ಏನಿಲ್ಲ. ನಾಯಕತ್ವದಲ್ಲಿ ಹಲವಾರು ಕರ್ನಾಟಕ ಬಂಧನ ಕರೆಬಿಟ್ಟು ಇಡೀ ಸರ್ಕಾರ ಎಚ್ಚೆತ್ಕೊಂಡಿದೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ. ಇನ್ನೂ ಇದೆ, ಸಂಜೆವರೆಗೂ ನಾವೇನೇನು ಮಾಡಬೇಕೋ ಆ ರೀತಿ ಕಾರ್ಯಕ್ರಮ ರೂಪಿಸುವಂಥದ್ದನ್ನ ಮಾಡ್ತೀವಿ. ಇದರಲ್ಲೇನು ವಿಫಲ ಅನ್ನೋದೇನಲ್ಲ, ಇದು ಯಶಸ್ವಿನೇ ಕಂಡಿದೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಕಡೆ ಹೋರಾಟಗಳು ನಡೀತಾ ಇದೆ. ನಮ್ಮ ಏನು 20 ಬೇಡಿಕೆಗಳನ್ನ ರಾಜ್ಯದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದು ಮುಂದೆ ತಲುಪುವಂಥ ಕೆಲಸವನ್ನು ಮಾಡಿದ್ವಿ. ಅದರಲ್ಲಿ ಯಶಸ್ವಿ ಆಗಿದೆ. ಈಗ ಬೇಡಿಕೆನೇ ಅಷ್ಟು ತೂಕ ಇಲ್ಲ, ನೀವು ಇಟ್ಟಿರುವಂತ ಬೇಡಿಕೆನ ಅಷ್ಟು ತೂಕ ಇಲ್ಲ. ಯಾಕಂದ್ರೆ ನಿಮ್ಮ ಬೇಡಿಕೆ 6ನೇ ಬೇಡಿಕೆಯಲ್ಲಿ ಬೆಳಗಾವಿ ಅಷ್ಟು ಶಾಸಕರು ರಾಜೀನಾಮೆ ಕೊಡಬೇಕು ಅಂತಿದೆ. ಅದು ಸಾಧ್ಯನಾ ಪ್ರಾಕ್ಟಿಕಲ್ ಆಗಿ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಸರ್.
ನಾವು ಒತ್ತಡ ತರುವಂಥ ಕೆಲಸವನ್ನು ಮಾಡೋದು ನಮ್ಮ ಕೆಲಸ ಹೋರಾಟಗಾರರಾಗಿ. ಅದು ಆ ರೀತಿ ಬಂದಾಗ ಅದು ಅವ್ರ ವಿವೇಚನೆ ಬಿಟ್ಟದ್ದು. ಅಲ್ಲಿನ ಕನ್ನಡಿಗರು ಅವನ್ನ ಯಾವ ರೀತಿಯಲ್ಲಿ ಅವನ್ನ ಒತ್ತಡ ತರಬೇಕು ಕೆಲಸವನ್ನು ಮಾಡ್ತಾರೆ, ನಾವು ಸಹ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ನಿಮ್ಮ ನಡೆ ಈಗ ರೂಪುರೇಷೆಗಳು ಏನಿದೆ ಇವತ್ತಿನ ರೂಪುರೇಷೆಗಳು? ಈಗ ನಾಯಕರು ಜೊತೆ ಮಾತಾಡ್ತಾ ಇದ್ವಿ, ಬಂದಿದ್ದೀವಿ, ಬರೋಕೆ ಹೇಳಿದ್ರೆ ಕುಂತು ಮಾತಾಡಿ ಮುಂದೆ ಯಾವ ರೀತಿ ಏನು ಮಾಡಬೇಕು ಅಂತ ಒಂದು ತೀರ್ಮಾನದ್ದು. ಈಗ ನೋಟಿಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರಿಂದ ಸೂಚನೆಗಳು ಏನು ಸಿಕ್ಕಿದೆ ನಿಮಗೆ, ಏನು ಎಚ್ಚರಿಕೆ ಸಿಕ್ಕಿದೆ ಅಂತ? ಈಗ ಪೊಲೀಸ್ನವ್ರು ಹೇಳುವಂಥದ್ದು ಸುಪ್ರೀಂ ಕೋರ್ಟಿನ ಆಜ್ಞೆ ಪ್ರಕಾರ ನೀವೆಲ್ಲೂ ಮೆರವಣಿಗೆ ಮಾಡಬಾರ್ದು, ಪ್ರತಿಭಟನೆ ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಈ ನಮ್ಮ ಬೇಡಿಕೆಗಳನ್ನ ಹೋರಾಟಕ್ಕೆ ಮಾಡಬೇಕಾದ್ರೆ, ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ನಾವು ಹೋರಾಟದ ಮೂಲಕ ಗಮನ ಸೆಳೆಯಬೇಕಾಯಿತು. ಇವಾಗ ರಾಜಕೀಯ ಪಕ್ಷಗಳು ತಮ್ಮ ಬಹಿರಂಗ ಸಭೆಗಳನ್ನು ಮಾಡೋದು ಇರಲಿ, ಮತ್ತು ಇನ್ನೊಂದು ಸಭೆಗಳನ್ನ ಮಾಡೋದು ಇರಲಿ, ಎಲ್ಲ ಬ್ಲಾಕ್ ಮಾಡ್ತಾರೆ, ಬಂದ್ ಮಾಡ್ತಾರೆ, ಅದಕ್ಕೆ ಇಲ್ಲ ಕಾನೂನಿಲ್ವಾ? ಅವ್ರ ಸ್ವಾರ್ಥಕ್ಕಾಗಿ ಮಾಡೋವಂಥದ್ದು, ಅದು ನಾವು ರಾಜ್ಯಕ್ಕಾಗಿ ಮಾಡೋವಂಥದ್ದು. ಅದು ವಾಟಾಳ್ ನಾಗರಾಜ ನಾಯಕತ್ವದ್ದು ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದು ಮಾಡ್ತೀವಿ. ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಾರಾ ಗೋವಿಂದ್ ಅವರು, ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಅಂತ KR ಕುಮಾರ್, ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು, ಗಿರೀಶ್ ಗೌಡ್ರು, ಈಗೆಲ್ಲರೂ ಈಗ ನಾಯಕರ ಹತ್ರ ಕನ್ನಡ ಒಕ್ಕೂಟದ ಹಲವಾರು ಮುಖಂಡರುಗಳು ಬರ್ತಾ ಇದ್ದಾರೆ. ಒಂದು ನಾಯಕರ ನಾಯಕತ್ವದಲ್ಲಿ ಕುಂತು ಮಾತಾಡಿ ಮುಂದೆ ನಾವು ಯಾವ ರೀತಿ ಏನು ಮಾಡಬೇಕು ಅಂತ ನಾಯಕರು ಮುಂದೆ ತೀರ್ಮಾನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ KSRTC ಬಸ್ಸು, ಖಾಸಗಿ ಬಸ್ಸು, ಆಟೋಗಳು ಎಲ್ಲವೂ ಓಡಾಟ ಆಗ್ತಿದೆ ಸರ್. ಬಂದ್ಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಭಿಪ್ರಾಯಗಳು ಬರ್ತಾ ಇದೆ. ಸೊ ಈ ಎಲ್ಲ ಕಡೆ ಬರ್ತಾ ಇದೆ. ಇವತ್ತೇನೆಂದರೆ ಸರ್ಕಾರ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು, ಈಗಾಗಲೇ ಅಲ್ಲೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಇವಾಗ ನಾವು ವಾಟಾಳ್ ನಾಗರಾಜ್ ನಾವೆಲ್ಲ ಮಾಹಿತಿನ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು, ಯಾವ ರೀತಿ. ಇವತ್ತು ಎಲ್ಲ ಕಾರ್ಯಕರ್ತರು ಯಾರು ಹೊರಗಡೆ ಬಿಡ್ತಾ ಇಲ್ಲ, ಬಂಧನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಬರಬೇಕು ಅಂದರೂ ಭಾಳ ಹರಸಾಹಸ ಪಟ್ಕೊಂಡು ಬಂದಿದ್ದೀವಿ. ಅದಕ್ಕೆ ಮುಂದೆ ಏನು ನಾವು ತೀರ್ಮಾನ ಮಾಡಬೇಕಂತ ನೋಡೋಣ. ಇವಾಗ ನಾಯಕರಿದ್ದಾರೆ. ಸಮನ್ವಯತೆ ಕೊರತೆ ಏನಾದರೂ ಆಗ್ಬಿಡ್ತಾ ಅಂತ ಸರ್, 22ರ ದಿನನೇ ಬಂದ್ ಮಾಡ್ಬೇಕಂತ ಜಿದ್ದಿಗೆ ಬಿದ್ದಿದ್ದೆ, ಈ ತರ ಆಯ್ತಾ ಅಂತ? ಇಲ್ಲ, ಆ ಥರ ಏನಿಲ್ಲ. ನಾಯಕತ್ವದಲ್ಲಿ ಹಲವಾರು ಕರ್ನಾಟಕ ಬಂಧನ ಕರೆಬಿಟ್ಟು ಇಡೀ ಸರ್ಕಾರ ಎಚ್ಚೆತ್ಕೊಂಡಿದೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ. ಇನ್ನೂ ಇದೆ, ಸಂಜೆವರೆಗೂ ನಾವೇನೇನು ಮಾಡಬೇಕು ಆ ರೀತಿ ಕಾರ್ಯಕ್ರಮ ರೂಪಿಸುವಂಥದ್ದನ್ನ ಮಾಡ್ತೀವಿ. ಇದರಲ್ಲೇನು ವಿಫಲ ಅನ್ನೋದೇನಲ್ಲ, ಇದು ಯಶಸ್ವಿನೇ ಕಂಡಿದೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಎಲ್ಲ ಕಡೆ ಹೋರಾಟಗಳು ನಡೀತಾ ಇದೆ. ನಮ್ಮ ಏನು 20 ಬೇಡಿಕೆಗಳನ್ನ ರಾಜ್ಯದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದು ಮುಂದೆ ತಲುಪುವಂಥ ಕೆಲಸವನ್ನು ಮಾಡಿದ್ವಿ. ಅದರಲ್ಲಿ ಯಶಸ್ವಿ ಆಗಿದೆ. ಈಗ ಬೇಡಿಕೆನೇ ಅಷ್ಟು ತೂಕ ಇಲ್ಲ, ನೀವು ಇಟ್ಟಿರುವಂತ ಬೇಡಿಕೆನ ಅಷ್ಟು ತೂಕ ಇಲ್ಲ. ಯಾಕಂದ್ರೆ ನಿಮ್ಮ ಬೇಡಿಕೆ 6ನೇ ಬೇಡಿಕೆಯಲ್ಲಿ ಬೆಳಗಾವಿ ಅಷ್ಟು ಶಾಸಕರು ರಾಜೀನಾಮೆ ಕೊಡಬೇಕು ಅಂತಿದೆ. ಅದು ಸಾಧ್ಯನಾ ಪ್ರಾಕ್ಟಿಕಲ್ ಆಗಿ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಸರ್, ನಾವು ಒತ್ತಡ ತರುವಂಥ ಕೆಲಸವನ್ನು ಮಾಡೋದು ನಮ್ಮ ಕೆಲಸ ಹೋರಾಟಗಾರರಾಗಿ. ಅದು ಆ ರೀತಿ ಬಂದಾಗ ಅದು ಅವ್ರ ವಿವೇಚನೆ ಬಿಟ್ಟದ್ದು. ಅಲ್ಲಿನ ಕನ್ನಡಿಗರು ಅವನ್ನ ಯಾವ ರೀತಿಯಲ್ಲಿ ಅವನ್ನ ಒತ್ತಡ ತರಬೇಕು ಕೆಲಸವನ್ನು ಮಾಡ್ತಾರೆ, ನಾವು ಸಹ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ನಿಮ್ಮ ನಡೆ ಈಗ ರೂಪುರೇಷೆಗಳು ಏನಿದೆ ಇವತ್ತಿನ ರೂಪುರೇಷೆಗಳು? ಈಗ ನಾಯಕರು ಜೊತೆ ಮಾತಾಡ್ತಾ ಇದ್ವಿ, ಬಂದಿದ್ದೀವಿ, ಬರೋಕೆ ಹೇಳಿದ್ರೆ ಕುಂತು ಮಾತಾಡಿ ಮುಂದೆ ಯಾವ ರೀತಿ ಏನು ಮಾಡಬೇಕು ಅಂತ ಒಂದು ತೀರ್ಮಾನದ್ದು. ಈಗ ನೋಟಿಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರಿಂದ ಸೂಚನೆಗಳು ಏನು ಸಿಕ್ಕಿದೆ ನಿಮಗೆ, ಏನು ಎಚ್ಚರಿಕೆ ಸಿಕ್ಕಿದೆ ಅಂತ? ಈಗ ಪೊಲೀಸ್ನವ್ರು ಹೇಳುವಂಥದ್ದು ಸುಪ್ರೀಂ ಕೋರ್ಟಿನ ಆಜ್ಞೆ ಪ್ರಕಾರ ನೀವೆಲ್ಲೂ ಮೆರವಣಿಗೆ ಮಾಡಬಾರ್ದು, ಪ್ರತಿಭಟನೆ ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಈ ನಮ್ಮ ಬೇಡಿಕೆಗಳನ್ನ ಹೋರಾಟಕ್ಕೆ ಮಾಡಬೇಕಾದ್ರೆ, ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ನಾವು ಹೋರಾಟದ ಮೂಲಕ ಗಮನ ಸೆಳೆಯಬೇಕಾಯಿತು. ಇವಾಗ ರಾಜಕೀಯ ಪಕ್ಷಗಳು ತಮ್ಮ ಬಹಿರಂಗ ಸಭೆಗಳನ್ನು ಮಾಡೋದು ಇರಲಿ, ಮತ್ತು ಇನ್ನೊಂದು ಸಭೆಗಳನ್ನ ಮಾಡೋದು ಇರಲಿ, ಎಲ್ಲ ಬ್ಲಾಕ್ ಮಾಡ್ತಾರೆ, ಬಂದ್ ಮಾಡ್ತಾರೆ, ಅದಕ್ಕೆ ಇಲ್ಲ ಕಾನೂನಿಲ್ವಾ? ಅವ್ರ ಸ್ವಾರ್ಥಕ್ಕಾಗಿ ಮಾಡೋವಂಥದ್ದು, ಅದು ನಾವು ರಾಜ್ಯಕ್ಕಾಗಿ ಮಾಡೋವಂಥದ್ದು. ಅದು ವಾಟಾಳ್ ನಾಗರಾಜ ನಾಯಕತ್ವದ್ದು ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದು ಮಾಡ್ತೀವಿ.